ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಕಾಶ್ ದುರ್ಗೋಜಿ ಆ್ಯಂಡ್ ವೆಲ್ಕಮ್ ಟು ದುರ್ಗು ಕಿಚನ್. ಕೋಲ್ಡ್ ಕಾಫಿಯಲ್ಲಿ ತುಂಬ ವೆರೈಟೀಸ್ ಇದೆ, ಬಟ್ ಇವತ್ತು ನಾನು ಮಾಡ್ತಿರೋ ಕೋಲ್ಡ್ ಕಾಫಿ ನನ್ನ ವರ್ಷನ್ ಆಫ್ ಕೋಲ್ಡ್ ಕಾಫಿ. ಯಾಕೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಯುನೀಕ್ ಆಗಿದೆ ಮತ್ತು ಟೇಸ್ಟಿ ಆಗಿದೆ ಅಂತ ನಿಮಗೆ ವಿಡಿಯೋ ಎಂಡಲ್ಲಿ ಗೊತ್ತಾಗುತ್ತೆ. ಇದಕ್ಕೆ ಯಾವುದೇ ಫ್ರಾಥರ್ ಅಥವಾ ಸ್ಟ್ರೈನರ್ ಬೇಕಾಗಿಲ್ಲ, ಕ್ವಿಕ್ಕಾಗಿ ಮಾಡ್ಕೊಂಡ್ಬಿಡ್ಬೋದು. ಇದನ್ನು ನಾನು 15ರಿಂದ 20 ಸತಿ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ರೆಸಿಪಿ ಪರ್ಫೆಕ್ಟ್ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ರೆಗ್ಯುಲರ್ ಕೋಲ್ಡ್ ಕಾಫಿಯಲ್ಲಿ ಏನಾಗುತ್ತಪ್ಪ ಅಂದರೆ ಕಾಫಿ ಪೌಡರ್ ಆ್ಯಡ್ ಮಾಡಿ, ಶುಗರ್ ಆ್ಯಡ್ ಮಾಡಿ, ಸ್ವಲ್ಪ ಬಿಸಿನೀರು ಆ್ಯಡ್ ಮಾಡಿ, ಫ್ರಾತಿಂಗ್ ಮಷಿನ್ ಅಥವಾ ಸ್ಟ್ರೈನರಿಂದ ನಾವು ಫ್ರಾತ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಈ ಫ್ರಾತ್ನ ಐಸ್ ತುಂಬಿರೋ ಗ್ಲಾಸಲ್ಲಿ ಹಾಕಿ ಅದ್ರ ಜೊತೆ ಚಿಲ್ಡ್ ಮಿಲ್ಕ್ ಹಾಕಿ ಮಿಕ್ಸ್ ಮಾಡಿ ಕೊಡ್ತಾರೆ. ಸೊ ಇದು ರೆಗ್ಯುಲರ್ ಕೋಲ್ಡ್ ಕಾಫಿ. ಸೊ ಇದನ್ನು ನಾನು ಟ್ರೈ ಮಾಡಿದ್ದೆ, ಬಟ್ ನನಗೇನು ಇಷ್ಟ ಆಗಲಿಲ್ಲ. ಸೊ ನನ್ನ ವರ್ಷನ್ ಆಫ್ ಕೋಲ್ಡ್ ಕಾಫಿ ಟ್ರೈ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗೇ ಆಗುತ್ತೆ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ 1/2 ಲೀಟರ್ ಹಾಲನ್ನ ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಎಕ್ಸಾಕ್ಟ್ಲಿ 1.5 ತಾಸು ಫ್ರೀಝರಲ್ಲಿ ಇಡಬೇಕು. ಇದು ಆರಾಮ್ಸೆ 2-3 ಜನಕ್ಕೆ ಸರ್ವ್ ಮಾಡ್ಕೋಬೋದು. 1.5 ತಾಸು ಆದಮೇಲೆ ಒಂದು ಮಿಕ್ಸರ್ ಜಾರಲ್ಲಿ ಯಾವುದಾದ್ರೂ ಒಂದು ಇನ್ಸ್ಟೆಂಟ್ ಕಾಫಿ ಪೌಡರ್ ಇದ್ರಲ್ಲಿ ಹಾಕಿ, ಆಮೇಲೆ 3 ಟೀ ಸ್ಪೂನ್ ಶುಗರ್ ಹಾಕಬೇಕು. ನೆಕ್ಸ್ಟ್ ಫ್ರೀಝರಿಂದ ಮಿಲ್ಕ್ ತೆಗೆದು ಒಂದ್ಸಲ ನೋಡಿ, ಮಿಲ್ಕ್ ಎಲ್ಲ ಫ್ರೀಸ್ ಆಗಿರಬೇಕು. ಈಗ ಸ್ಲೈಸ್ ಮಾಡಿದರೆ ಕೇಕ್ ಥರ ಕಟ್ ಆಗ್ತಿರ್ಬೇಕು. ಇನ್ನೂ ಗಟ್ಟಿ ಆಗಿಲ್ಲ ಅಂದರೆ ಫ್ರೀಝರಲ್ಲಿ ಇಟ್ಬಿಡಿ. ಈ ಥರ ಕೇಕ್ ಥರ ಕಟ್ ಆಗ್ತಿದ್ರೆ ಕ್ವಿಕ್ಕಾಗಿ ಇದನ್ನು ಮಿಕ್ಸರ್ ಜಾರಲ್ಲಿ ಹಾಕ್ಬಿಡಿ. ಲಾಸ್ಟಲ್ಲಿ ಸ್ವಲ್ಪ ಲಿಕ್ವಿಡ್ ಮಿಲ್ಕ್ ಉಳ್ಕೊಂಡಿರುತ್ತೆ. ಸೊ ಇದರಲ್ಲಿ ಅರ್ಧ ಭಾಗದಷ್ಟು ನಾವು ಆಮೇಲೆ ಯೂಸ್ ಮಾಡೋಣಂತೆ. ಸೊ ಫಸ್ಟ್ ಇವಾಗ ಕ್ವಿಕ್ಕಾಗಿ ಬ್ಲೆಂಡ್ ಮಾಡ್ಕೊಂಡ್ಬಿಡೋಣ. ಬ್ಲೆಂಡ್ ಆದಮೇಲೆ ಈ ಥರ ಫ್ರಾತಿ ಆಗಿರುತ್ತೆ. ಸೊ ಉಳಿದಿರೋ ಲಿಕ್ವಿಡ್ ಮಿಲ್ಕಲ್ಲಿ ಅರ್ಧದಷ್ಟು ಇದಕ್ಕೆ ಹಾಕಿ ಬ್ಲೆಂಡ್ ಮಾಡ್ಕೊಂಡ್ಬಿಡೋಣ. ಬ್ಲೆಂಡ್ ಆದಮೇಲೆ ಕ್ವಿಕ್ಕಾಗಿ ಗ್ಲಾಸಲ್ಲಿ ಹಾಕಿ ಸರ್ವ್ ಮಾಡಿ. ಇದು ದುರ್ಗೋ ವರ್ಷನ್ ಕೋಲ್ಡ್ ಕಾಫಿ. ನೋಡಿದ್ರಲ್ಲ ನನ್ನ ವರ್ಷನ್ ಆಫ್ ಕೋಲ್ಡ್ ಕಾಫಿ ಹೇಗೆ ಮಾಡಿದ್ವು ಅಂತ. ಸೊ ರೆಗ್ಯುಲರ್ ಕೋಲ್ಡ್ ಕಾಫಿಯಲ್ಲಿ ಐಸ್ ಕ್ಯೂಬ್ಸ್ ಎಲ್ಲ ಆ್ಯಡ್ ಮಾಡಿ ಅದು ಲಿಕ್ವಿಡ್ ಫಾರ್ಮ್ ಆದಾಗ ಅದು ಥಿಕ್ನೆಸ್ ಹೋಗ್ಬಿಡುತ್ತೆ. ಬಟ್ ಈ ವರ್ಷನಲ್ಲಿ ನಾವು ಐಸ್ ಕ್ಯೂಬ್ಸ್ ಆ್ಯಡ್ ಮಾಡಲ್ಲ, ಡೈರೆಕ್ಟ್ ಮಿಲ್ಕ್ನ ಫ್ರೀಸ್ ಮಾಡಿ ಬ್ಲೆಂಡ್ ಮಾಡಿದಾಗ ಇನ್ನೂ ಥಿಕ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ಹಾಗೆ ಉಳ್ಕೊಳುತ್ತೆ ಗಂಟ್ಲಲ್ಲಿ. ಸೊ ನೀವು ಡೆಫಿನೆಟ್ಲಿ ಟ್ರೈ ಮಾಡಿ. ಹಾಗೆ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.